ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಜುನ್ ನಂದೇಳಿ ಮಾತಾಡ್ತಿರೋದು. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋ ಜಾಗದ ಹೆಸರೇ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗಕ್ಕೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಹೋಗೋ ದಾರಿ ಕುತ್ಕೊಳ್ಳೋ ಗಾಡಿ ಜೊತೆಗೆ ತಂಪಾದ ಗಾಳಿ ಇದ್ರೆ ನಿನಗೆ ಬರೋಕ್ಕೇನಪ್ಪ ದಾಡಿ ಅಂತ ಅಂದ್ಕೊಂಡು ನಾವು ಬಂದಿದ್ದೀವಿ ಈ ಪುಣ್ಯಕ್ಷೇತ್ರಕ್ಕೆ. ಬೆಟ್ಟ ಹತ್ಬೇಕಾದ್ರೆ ನಿಮಗೆ ಸಿಗೋ ಮಜಾನೇ ಬೇರೆ. ಇಲ್ಲಿ ತುಂಬಾ ವ್ಯೂ ಪಾಯಿಂಟ್ಸ್ ಇದೆ. ಎಲ್ಲರೂ ಬೆಟ್ಟ ಹತ್ತಕ್ಕೆ ಕಷ್ಟ ಅಂತಿದ್ರೆ ಇಲ್ಲಿ ನೋಡಿ, ಚಿಕ್ಕ ಮಕ್ಕಳು ಕೂಡ ಬೆಟ್ಟ ಹತ್ಕೊಂಡು ಖುಷಿಯಾಗಿ ಕೆಳಗೆ ಇಳ್ಕೊಂಬರ್ತಾ ಇದ್ದಾರೆ. ಬೆಟ್ಟ ಹತ್ಬೇಕಾದ್ರೆ ನಿಮಗೆ ಉದ್ದಕ್ಕೂ ಬರೀ ಕೋತಿಗಳು ಸಿಗುತ್ತೆ. ಆಮೇಲೆ ಈ ಕೋತಿಗಳು ಯಾರಿಗೂ ಹೆದರ್ಕೊಳ್ಳಲ್ಲ, ಯಾಕಂದರೆ ನಾವು ಬಂದಿರೋದು ಅವ್ರ ಅಡ್ಡಕ್ಕೆ. ಹಾಗಾಗಿ ಇಲ್ಲಿ ಯಾವುದೇ ಪ್ಲಾಸ್ಟಿಕ್ಕು ವೇಸ್ಟು ಬಿಸಾಕಬೇಡಿ ಅಂತ ನಂದೊಂದು ಸಣ್ಣ ರಿಕ್ವೆಸ್ಟ್. ಬೆಟ್ಟ ಹತ್ತುತ್ತಾ ನಿಮಗೆ ದೇವರಾಯನ ದುರ್ಗ ಅಂದರೆ ಏನು ಅಂತ ಅನ್ನಿಸ್ತಿರ್ಬೋದು. ಏನಪ್ಪ ಅಂತಂದರೆ ದೇವರ ಆಯನ ಅಂದರೆ ದೇವರು ಇರುವ ಸ್ಥಳ ಅಂತ, ದೇವರು ಆಯನ ಅಂದರೆ, ದುರ್ಗ ಅಂದರೆ ಮಹಾಲಕ್ಷ್ಮಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಬೆಟ್ಟ ಹತ್ತಬೇಕಾಗಿರೋ ಜೋಶು ಬೆಟ್ಟ ಇಳಿಬೇಕಾರೆ ಕೂಡ ಹಾಗೇ ಇರುತ್ತೆ ಅನ್ನೋದಕ್ಕೆ ಇಳ್ಕೊಂಬರ್ತಿರೋರ ಮುಖದ ರಿಯಾಕ್ಷನ್ ನೋಡಿದ್ರೆ ಸಾಕಾಗುತ್ತೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಭೂಮಿಯ ಮೇಲೆ ಮೊದಲನೇ ಬಾರಿಗೆ ಇಲ್ಲೇ ನರಸಿಂಹಸ್ವಾಮಿ ವಿಗ್ರಹ ಸ್ಥಾಪನೆಗೊಂಡಿದ್ದು. ಬೆಟ್ಟ ಹತ್ತುತ್ತಿರ್ಬೇಕಾರೆ ನಮಗೆ ಸಿಕ್ಕಿದ್ದೊಂದು ಕ್ಯೂಟ್ ಫ್ಯಾಮಿಲಿ ನೋಡಿ. ಹಾಗೆ ಜೈ ಆಂಜನೇಯ ಅಂದ್ಕೊಂಡು ಮುಂದೆ ಹೋದ್ವಿ. ಇಷ್ಟೆಲ್ಲ ವೀಡಿಯೋ ಮಾಡಿಕೊಂಡು ಬೆಟ್ಟದ ಮೇಲೆ ಹೋಗೋಷ್ಟಿಗೆ ಸೂರ್ಯ ಮುಳುಗೋ ಟೈಮ್ ಆಗಿಬಿಟ್ಟಿತ್ತು. ಬೆಟ್ಟದ ಮೇಲೆ ಬಂದಮೇಲೆ ನಾವು ಬರೋದೆ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಾಲಯದೊಳಗೆ. ಈ ದೇವಾಲಯ ಸುಮಾರು 2 ವರ್ಷ ಹಳೆಯದಾಗಿದ್ದು ದ್ರಾವಿಡರ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ವಿಗ್ರಹ ಸ್ಥಾಪನೆ ಆಗಿದ್ದರೂ ಹಿಂದೆನೂ ಒಂದು ಕತೆ ಇದೆ. ಅದು ಏನಪ್ಪ ಅಂತಂದರೆ ಬ್ರಹ್ಮದೇವರೇ ಈ ಬೆಟ್ಟದ ಮೇಲೆ ಕುತ್ಕೊಂಡು ತಪಸ್ ಮಾಡಿ ವಿಷ್ಣು ದೇವ್ರನ್ನ ಒಲಿಸ್ಕೊಂಡು ಕೊನೆಗೆ ವಿಷ್ಣು ದೇವರೇ ಇಲ್ಲಿಗೆ ಪ್ರತ್ಯಕ್ಷವಾಗಿ, ಆ ವಿಷ್ಣು ದೇವರು ಪ್ರತ್ಯಕ್ಷ ಆದಮೇಲೆ ಬ್ರಹ್ಮದೇವರೇ ಇಲ್ಲಿ ವಿಗ್ರಹನ ಸ್ಥಾಪನೆ ಮಾಡಿದ್ದು ಅಂತ ನಂಬಿಕೆ ಇದೆ. ಈ ಜಾಗದ ಮಹಿಮೆ ಏನಪ್ಪ ಅಂತಂದರೆ ನೀವು ಏನೇ ದೇವ್ರ ಹತ್ರ ಬೇಡ್ಕೊಂಡ್ರೂ ಅದು ಈಡೇರುತ್ತೆ. ನಾವು ಬಂದಿದ್ದು ಸಂಜೆ ಟೈಮ್ ಆದ ಕಾರಣ ಕೊನೆ ದರ್ಶನ ನಮ್ಮದೇ ಆಯಿತು. ಕೊನೆಗೆ ದರ್ಶನ ಮುಗಿಸ್ಕೊಂಡು ಇಳಿಬೇಕಾರೆ ಒಂದು ಒಳ್ಳೆ ಸನ್ಸೆಟ್ ವ್ಯೂ ಸಿಕ್ತು ನಮ್ಮ ಕಣ್ಣಿಗೆ. ದೇವ್ರ ದರ್ಶನ ಮಾಡಿಕೊಂಡು ಬೆಟ್ಟ ಇಳಿಬೇಕಾರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ. ಈ ಬೆಟ್ಟ ಇಳಿಯುವಾಗ ನೀವೇನಾದರೂ ಸನ್ಸೆಟ್ ವ್ಯೂ ನೋಡ್ತಾ ಕೂತ್ಕೊಂಡ್ರೆ ಕಾಲ ಕಳೆಯೋದೇ ನಿಮಗೆ ಗೊತ್ತಾಗಲ್ಲ. ಸುಮಾರು ಹೊತ್ತು ಸನ್ಸೆಟ್ ವ್ಯೂ ನೋಡ್ತಾ ಕಾಲ ಕಳೆದ್ವಿ. ಕೊನೆಯದಾಗಿ ಒಂದು ಸನ್ಸೆಟ್ ವ್ಯೂ ನೋಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಲವ್ ಯು ಆಲ್, ಬಾಯ್.